ಸೈಕಾಲಜಿ ಪ್ರಕಾರ ಒಂದು ಹೆಣ್ಣು ಅಟ್ರಾಕ್ಟ್ ಆಗೋದು ಯಾವ ವಿಚಾರಗಳಿಗೆ ಅಂಡ್ ಎಷ್ಟೋ ದೊಡ್ಡ ಮೇಧಾವಿಗಳು ಹಿರಿಯರು ಬಾಳಿ ಬದುಕಿರ್ತಕ್ಕಂಥ ಒಂದು ಜಗತ್ತಿದೆ ಆಕ್ಚುಲಿ. ಅವ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಯಾವ್ದಕ್ಕಂದ್ರೆ ಹೆಣ್ಣು ಯಾವ್ದಕ್ಕೆ ಅಟ್ರಾಕ್ಟ್ ಆಗ್ತಾಳೆ ಅಂತ. ಓಕೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ 5 ಮೇಜರ್ ವಿಚಾರಗಳನ್ನು ಶೇರ್ ಮಾಡ್ತೀನಿ ಹೆಣ್ಣಿನ ವಿಚಾರದಲ್ಲಿ. ಸೊ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ರೈಟ್ ಇನ್ಫಾರ್ಮೇಶನ್ ಕೊಡೋದಷ್ಟೇ ನಮ್ಮ ಕೆಲಸ. ಇದನ್ನ ನೆಗೆಟಿವ್ ಆಗಿ ತಪ್ಪಾಗಿ ತಿಳ್ಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್. ಇದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿದಾಗ ಇದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅಂಡ್ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಹೆಣ್ಣು ಅಟ್ರಾಕ್ಟ್ ಆಗೋದು ಎಮೋಷನಲ್ ಸಪೋರ್ಟ್ಗೆ ತುಂಬ ಅಟ್ರಾಕ್ಟ್ ಆಗ್ತಾಳೆ. ಒಂದು ಹೆಣ್ಣಿಗೆ ನೋಡಿ, ಗಂಡು ಮಕ್ಕಳಿಗಿಂತ ತುಂಬ ಕೆಲಸ ಮಾಡೋದು ಹೆಣ್ಣು. ಅದಕ್ಕೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗರು. ಅಂದರೆ ಮನೆ ಕೆಲಸ, ಆಫೀಸ್ ಕೆಲಸ, ಮಕ್ಕಳು ಪಾಲನೆ, ಇದೆಲ್ಲ ಗಂಡು ಮಕ್ಕಳು ಮಾಡ್ತಾರೆ ಕೆಲಸ. ಗಂಡು ಮಕ್ಕಳಿಲ್ಲ ಅಂದರೆ ಹೆಣ್ಣಿನ ಬಾಳು ಇಲ್ಲ, ಹೆಣ್ಣಿಲ್ಲ ಅಂದರೆ ಗಂಡು ಇಲ್ಲ, ಇಬ್ಬರು ಈಕ್ವಲ್ರೆ. ಆದರೆ ಗಂಡಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಹೆಣ್ಣು ಎಲ್ಲವನ್ನು ನಿಭಾಯಿಸುವಂಥ ಒಂದು ಶಕ್ತಿ ಇದೆ. ನಾನು ಹೇಳ್ತಿರೋದು ಮನೆ ಹಾಳಿ ಮಾಡಿ ಮನೆಯನ್ನು ಮರ್ಯಾದೆ ತೆಗೆದು ಇದು ಮಾಡಿರ್ತಕ್ಕಂಥ ಹೆಣ್ಣಿನ ಬಗ್ಗೆ ಮಾತಾಡ್ತಿಲ್ಲ ನಾನು ಹೇಳ್ತಿರೋದು. ಒಂದು ಒಂದು ಪ್ರಾಂಪ್ಟ್, ಒಂದು ಕಲ್ಚರ್ಡ್ ಫ್ಯಾಮಿಲಿಯಲ್ಲಿ ಒಂದು ಹೋಮ್ಲಿ ಲೇಡಿ ಬಗ್ಗೆ ಮಾತಾಡ್ತಿರೋದು. ಹೆಣ್ಣು ಎಲ್ಲವನ್ನೂ ನಿಭಾಯಿಸುವಂಥ ಶಕ್ತಿ ಇದೆ. ಓಕೆ. ಅಂತ ಹೆಣ್ಣು ಅಟ್ರಾಕ್ಟ್ ಆಗೋದು ಎಮೋಷನಲ್ ಸಪೋರ್ಟ್. ಎಮೋಷನಲ್ ಸಪೋರ್ಟ್ ಅಂದರೆ ತನ್ನ ಫೀಲಿಂಗ್ನ ಶೇರ್ ಮಾಡ್ಕೋಬೇಕು, ಅದಕ್ಕೊಬ್ರು ಬೇಕು ನನ್ನ ಫೀಲಿಂಗ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನನ್ನ ಜೊತೆ ನಿಲ್ಲಬೇಕು ಅನ್ನೋದು ಹೆಣ್ಣಿನ ಮನದಾಳದ ಒಂದು ಇಚ್ಛೆ, ಆಸೆ, ಭಾವನೆ, ಎಲ್ಲೇನು ಹೇಳ್ತೀರಿ ಎಲ್ಲಾನು ಕೂಡ. ಒಂದು ಕನಸು ಕೂಡ ಹೆಣ್ಣಿಗೆ ಅದು ಆ್ಯಕ್ಚುಲಿ ಹೆಣ್ಣಿನ ಮನಸ್ಸಲ್ಲಿ ಇರುವಂಥದ್ದು. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಲೈಕ್ ನೋವಿದ್ದಾಗ ಧೈರ್ಯ ಕೊಡುವಂಥ ಒಂದು ಗಂಡು ಜೀವ ಜೊತೆಗಿರಬೇಕು ಅನ್ನೋದನ್ನ ಹೆಣ್ಣು. ಅದಕ್ಕೆ ಮೇನ್ ಏನಂತಾರೆ ದುಡ್ಡಿಗೆ, ದುಡ್ಡಿಗೆ ಅಂತ ಏನು ಹೇಳ್ತೀವಿ, ದುಡ್ಡು ಲೈಫಿಗೆ ಬೇಕು, ನಾನಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಹೆಣ್ಮಕ್ಳು ಹಂಗೆ ಇಲ್ವಲ್ಲ ಆ್ಯಕ್ಚುಲಿ. ಇಲ್ಲಿ ಬೇಕಾಗಿರೋದು ನೀವು ಮೇಜರ್ ಆಗಿ 99% ನೋಡಿದ್ರಿ. ಕೆಲವ್ರಿಗೆ ಕಮೆಂಟ್ ಮಾಡ್ಬೋದು, ಲೋ ದಡ್ಡ ನಿಂಗೇನು ಗೊತ್ತೋ ಎಲ್ಲ ದುಡ್ಡಿಗಿದ್ದಾರೆ ಅಂತ. ಅವ್ರು ನೀವು ನೋಡಿರೋರೆಲ್ಲ ಹಂಗೆ ಇರ್ಬೋದು. ಬಟ್ ನಂಗೆ ಗೊತ್ತಿರೋದಿಲ್ಲ ಹೆಂಗೆ ಅಂತ ಹೇಳಿದ್ರೆ, ಯಾಕಂದ್ರೆ ದುಡ್ಡಿನೊಟ್ಟಿಗೆ ಸಂಸಾರ ಮಾಡಿ. ಬಟ್ ನೀವು ಏನಕ್ಕೆ ದುಡ್ಡು ಅಂತ ಬಂದಾಗ ಆ ದುಡ್ಡು ನೀವು ಎಲ್ಲಿ ತನಕ ಕೊಡ್ತೀರಿ ಅಲ್ಲಿ ತನಕ ಮಾತ್ರ ಇರ್ತಾರೆ. ನಿಜವಾಗ್ಲೂ ಪ್ರೀತಿ ಕನೆಕ್ಟ್ ಆಗಿರೋರು ಸಾಯೋ ತನಕನೂ ನಿಮ್ಮ ಜೊತೆಗಿರ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕಿದ್ರು. ಯಾವಾಗ ಪ್ರೀತಿ ನಿಜವಾಗ್ಲೂ ಅವರಲ್ಲಿದ್ದ ಅಂತ ಹೆಣ್ಮಕ್ಳು ಇದ್ದಾರೆ. ಯಾರಿಲ್ಲ ಅಂತ ಹೇಳಿದ್ದು ಇದ್ದಾರೆ. ಕೆಲವರಿಗೆ ಇದು ಕಾಣದೇ ಇರ್ಬೋದು, ಬರೀ ದುಡ್ಡು ಅನ್ಬೋದು. ಸೊ ಆ ಥರದವ್ರು ಇದ್ದಾರೆ. ಬಟ್ ಪರ್ಸೆಂಟೇಜ್ ನೋಡಿದ್ರೆ ಇವ್ರು ಜಾಸ್ತಿ. ಅಂದ್ರೆ ಹೋಮ್ಲಿ ಇರತಕ್ಕಂಥ ಒಂದು ಹೆಣ್ಮಕ್ಳು, ಎಮೋಷನಲಿ ಕನೆಕ್ಟ್ ಆಗೋ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್ ಫೀಲಿಂಗ್ ಇರಬೇಕು ಅನ್ನೋದು. ಲೈಕ್ ಅವ್ರಿಗೆ ಅನ್ಸ್ಬೇಕು, ಸೇಫ್ಟಿ ತರ ಅನ್ಸ್ಬೇಕು. ಓಕೆ, ನನ್ನ ಲೈಫ್ ಸೆಕ್ಯೂರ್ ಆಗಿದೆ. ಬರೀ ಹಣ ಇದ್ದರೆ ಸೆಕ್ಯೂರ್ ಆಗಿದೆ ಅಂತಲ್ಲ. ಒಂದು ಲೈಕ್ ಏನಂತ ಹೇಳಿದ್ರೆ ನನ್ನ ಜೊತೆ ಇದ್ದಾರೆ, ಒಂದು ಬಲವಾದ ಶಕ್ತಿ ಇದೆ ನನ್ನ ಜೊತೆಗೆ, ನಾನು ಎಲ್ಲವನ್ನು ಗೆಲ್ಲಬಲ್ಲೆ. ಅದು ಯಾವಾಗ ಜೊತೆಗಿರೋ ವ್ಯಕ್ತಿ ಹಂಗಿದ್ದಾಗ, ಜೊತೆಗಿರೋ ಒಂದು ಜೀವ ಹಂಗಿದ್ದಾಗ, ನಾನು ಇದ್ದೀನಿ ಕಣೆ ಅಂತ ಒಂದು ಗಂಡು ಜೀವ ನಿಂತ್ಕೊಳ್ಳುತ್ತಲ್ಲ, ಅಂದ್ರೆ ಗಂಡು ಮಕ್ಕಳೇ ಅಂತಲ್ಲ ಹೇಳ್ತಿರೋದು. ಸೊ ಹೆಣ್ಣಿಗೆ ಒಂದು ಗಂಡು ಮದುವೆ ಆದ್ಮೇಲೆ ಏನಿರ್ತಾರೆ, ಸೊ ಆ ಗಂಡ ಆದಂತನು ಹಾಗೆ ನಿಂತಾಗ ಹೆಣ್ಣಿಗೆ ಒಂದು ಧೈರ್ಯ, ಆನೆ ಬಲ ಬಂದಂಗಾಗಿರುತ್ತೆ. ಓಕೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಹೆಣ್ಣು ಇದಕ್ಕೆ ಬೇಗ ಮಾರು ಹೋಗ್ತಾಳೆ. ಜೀವನದಲ್ಲಿ ನಾನು ಇದೀನಿ ಅನ್ನೋ ಒಂದು ಧೈರ್ಯ ಬಲ, ಒಂದು ಕಾನ್ಫಿಡೆನ್ಸ್ ಸಿಕ್ಕಾಗ ಅವಳು ಏನ್ ಬೇಕಾದ್ರೂ ಕೆಲಸ ಮಾಡ್ತಾಳೆ. ಅಂದ್ರೆ ಲೈಕ್ ಏನ್ ಬೇಕಾದ್ರೂ ಅಚೀವ್ ಮಾಡಕ್ ಹೋಗ್ತಾಳೆ ಹೆಣ್ಣು. ಇದು ಪ್ರಾಕ್ಟಿಕಲಿ ಪ್ರೂವನ್ ಆಗಿರುವಂಥದ್ದು. ಎಷ್ಟೋ ಜಗತ್ತಲ್ಲಿ ಹೆಣ್ಮಕ್ಳು ಹಂಗೆ ಇರುವಂಥದ್ದಾಗುತ್ತೆ ಆಕ್ಚುಲಿ. ಓಕೆನಾ. ಅಂದ್ರೆ ಪ್ರೊಟೆಕ್ಷನ್ ಫೀಲ್ ಅನಿಸ್ಬೇಕು, ನನ್ನವರು ಅಂತ ಇದ್ದಾರೆ ನನಗೆ ಅಂತ, ಒಬ್ಬಂಟಿ ಇಲ್ಲ ನಾನಿಲ್ಲಿ ಅಂತ. ಒಬ್ಬಂಟಿ ಆದಂತ ಎಷ್ಟೋ ಹೆಣ್ಮಕ್ಳು ಕೌನ್ಸಿಲಿಂಗ್ ಅಲ್ಲಿ ಕೊರಗ್ತಾ ಇರ್ತಾರೆ. ನಾನು ಅವ್ರಿಗೆ ಇನ್ನರ್ಲಿ ಫೀಲ್ ಮಾಡಿಸಿ ಲೈಕ್ ಈ ಒಬ್ಬಂಟಿ ಪಯಣದಲ್ಲಿ ಹೇಗೆ ಹೋರಾಡಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೌನ್ಸಿಲಿಂಗ್ ಅಲ್ಲಿ ಹೇಳ್ತೀನಿ. ಸೊ ಆ ಥರದ್ದು ಕೌನ್ಸಿಲಿಂಗ್ ಬೇಕಾ, ನೀವು ಒಬ್ಬಂಟಿ ನಿಮ್ಗೆ ಫೀಲ್ ಅನಿಸ್ತಿದೆಯಾ, ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಕೌನ್ಸಿಲಿಂಗ್ ಬನ್ನಿ. ಡೆಫಿನೆಟ್ಲಿ ಆಸ್ ಎ ಬ್ರದರ್ ಆಗಿ, ಆಸ್ ಎ ಮೆಂಟರ್ ಆಗಿ, ಆಸ್ ಎ ಫ್ರೆಂಡ್ ಆಗಿ ನಿಮ್ಮ ಜೊತೆ ನಾನು ಲೈಕ್ ಬದುಕಿನ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ, ನಿಮ್ಮ ಬದುಕನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಅಟೆನ್ಷನ್ ಅಂಡ್ ಕೇರ್ ಬಯಸ್ತಾಳೆ. ಸೊ ತನಗೆ ಯಾರೋ ಒಬ್ರು ಅಟೆನ್ಷನ್ಸ್ ಮಾಡುವಂಥ ಸಣ್ಣ ಸಣ್ಣ ಕೆಲಸಗಳಲ್ಲಿ ನನ್ನನ್ನು ಏನದು ಖುಷಿಯಿಂದ ರೇಗಾಡ್ತಾ, ನನ್ನ ಜೊತೆ ಹರಟೆ ಹೊಡ್ಕೊಳ್ತಾ, ನನ್ನ ಜೊತೆ ಕೆಲಸ ಮಾಡ್ತಾ, ನನ್ನನ್ನು ಬೆಂಟತ್ತಾ ಒಬ್ರು ಯಾರೋ ಅಟೆನ್ಷನ್ ಕೊಡುವಂಥ ವ್ಯಕ್ತಿ ಬೇಕು ಅನ್ನೋದನ್ನ ಇಷ್ಟಪಡ್ತಾಳೆ. ಬರೀ ದುಡ್ಡು ಅಂದ್ರೆ ದುಡ್ಡಿನೊಟ್ಟಿಗೆ ಸಂಸಾರ ಆಗಲ್ಲ ಆಕ್ಚುಲಿ. ಓಕೆ. ಕೆಲವ್ರು ಅಂತಾರೆ ದುಡ್ಡಿನೊಟ್ಟಿಗೆ ಭಾವನೆಗಳನ್ನ ಹಂಚ್ಕೊಳಕ್ಕಾಗಲ್ಲ. ದುಡ್ಡಿತ್ತಂತ ಹೇಳಿದ್ರೆ ಅದನ್ನೆಲ್ಲ ಬಟ್ ಕೊಂಡ್ಕೊಳ್ಳೋದು ಬೇರೆ, ಪ್ರೀತಿಯಿಂದ ಇರೋದು ಬೇರೆ ಆಕ್ಚುಲಿ. ಓಕೆ. ಅದು ವ್ಯತ್ಯಾಸ ಇದೆ ಆಕ್ಚುಲಿ. ಭಾವನೆಗಳಿದ್ದು ಪ್ರೀತಿಯಿಂದ ಇರೋದು ಬೇರೆ, ಕೊಂಡುಕೊಳ್ಳೋದು ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ. ಇದು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗತ್ತೆ. ಅಂದ್ರೆ ಅತಿ ಬುದ್ಧಿವಂತರಿಗಲ್ಲ, ಅತಿ ದಡ್ರಿಗೂ ಅಲ್ಲ, ಬರೀ ಬುದ್ಧಿವಂತರಿಗೆ ಮಾತ್ರ ಇದು ಅರ್ಥ ಆಗತ್ತೆ ನಾನು ಹೇಳುವಂತ ಮಾತುಗಳು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇದು ಬೇಕು. ಅಂದ್ರೆ ಫ್ಯೂಚರ್ ಒಂದು ಸರ್ವೈವಲ್ ಆಗ್ಬೇಕಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ತುಂಬಾ ಮುಖ್ಯ ಬೇಕು. ಅದನ್ನ ಬುದ್ಧಿವಂತರು ದುಡಿಲೇಬೇಕು, ತಮ್ಮ ಸಂಸಾರಕ್ಕೆ ತಾವು ದುಡಿಲೇಬೇಕು. ತಮ್ಮ ಸಂಸಾರ ಸೋಸಾದ್ರೂ ದುಡಿಲೇಬೇಕು ಆಕ್ಚುಲಿ. ಅದು ದುಡ್ಡು ನಮ್ಮ ಬದುಕಕ್ಕೆ ತುಂಬಾ ಮುಖ್ಯ ಇದೆ. ಅದರಿಂದ ಇವತ್ತು ಜಗತ್ತಲ್ಲಿ ಮರ್ಯಾದೆ ಮತ್ತೊಂದಿನ ಸಿಗ್ತದೆ, ಬೇಕೇ ಬೇಕು. ಬಟ್ ಗಂಡ ಹೆಂಡತಿ ವಿಚಾರಕ್ಕೆ ಬಂದಾಗ ದುಡ್ಡೇ ಮುಖ್ಯ ಆಗಲ್ಲ, ಅಲ್ಲಿ ಬಾಂಧವ್ಯ ಮುಖ್ಯ ಆಗುತ್ತೆ. ಅದನ್ನ ನಾನು ಅರ್ಥ ಮಾಡಿಸ್ತಿದ್ದೀನಿ ವಿಡಿಯೋದಲ್ಲಿ. ಬದುಕಲಿಕ್ಕೆ ದುಡ್ಡು ಮುಖ್ಯ ಅಲ್ಲ, ದುಡ್ಡು ಸಂಪಾದನೆ ಮಾಡಬೇಡಿ, ದುಡ್ಡು ಮ್ಯಾಟ್ರಿ ಅಲ್ಲ ಅಂತ ಹೇಳ್ತಿಲ್ಲ ನಾನು. ಅದು ನಮ್ಮ ಜೀವನ ನಡಿಬೇಕಂದ್ರೆ ತುಂಬಾ ಮುಖ್ಯ.
ಬ್ಲಡ್ ಎಷ್ಟು ಇಂಪಾರ್ಟೆಂಟ್, ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಜೀವನ ನಡೆಸೋಕೆ. ಆ ಜೀವನದ ಮಧ್ಯೆ ಭಾವನೆಗಳ ಜೊತೆಗೆ ನಾವು ಗಂಡ ಹೆಂಡತಿ ಅಂತ ಆಗಿರ್ತೀವಲ್ಲ, ಅದಕ್ಕೆ ಈ ವಿಚಾರಗಳನ್ನ ನಾನು ಶೇರ್ ಮಾಡ್ತಿರೋದು. ಇಲ್ಲಿಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ನಾನು ಈ ವಿಚಾರಕ್ಕೆ ಬಂದಾಗ. ಓಕೆ. ಆ, ಅಂದ್ರೆ ಫ್ಯೂಚರ್ ಸೆಕ್ಯೂರ್ ಆ ಒಂದು ಫೀಲ್ ಬರಬೇಕು. ಆ ಥರದ್ದೊಂದು ಇನ್ಕಮ್ ಸ್ಟೆಬಿಲಿಟಿನೂ ಕೂಡ ಬೇಕಾಗತ್ತೆ ಲೈಫಿಗೆ. ಸೊ ನೆಕ್ಸ್ಟ್ ಬಂದು ಅಂಡರ್‌ಸ್ಟ್ಯಾಂಡಿಂಗ್ ನೇಚರ್ ಇರೋ ಒಂದು ಮನಸ್ಥಿತಿ ತುಂಬ ಕೇಳ್ತಾಳೆ. ನನ್ನನ್ನ ಅರ್ಥ ಮಾಡ್ಕೊಬೇಕು. ನಂದೇ ಆದ ಒಂದು ಪುಟ್ಟ ಜಗತ್ತಿಗೆ ನನ್ನನ್ನು ಅರ್ಥ ಮಾಡ್ಕೋಬೇಕು. ಆ ಥರದೊಂದು ಮನಸ್ಥಿತಿ ಇರೋ ಒಬ್ಬ ಗೆಳೆಯ ಬೇಕು ನನಗೆ ಅಂತ ಒಂದು ಮನಸ್ಥಿತಿ, ಬಯಕೆ ಅವರಲ್ಲಿ ಇದ್ದೇ ಇರುತ್ತೆ 101%. ಓಕೆ. ಇದಿಷ್ಟು ಕೂಡ ಒಂದು ಹೆಣ್ಣು ಲೈಕ್ ಅಟ್ರಾಕ್ಟ್ ಆಗ್ತಾಳೆ. ಬಹಳ ಬೇಗ ಅಟ್ರಾಕ್ಟ್ ಆಗೋದು ಈ ವಿಚಾರಗಳಿಗೆ. ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನ ಲೇಡೀಸ್ ನೋಡ್ತಿದ್ದೀರಿ. ಸೊ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥ ಬಯಕೆಗಳಿದ ನಿಜವಾಗ್ಲೂ ಆಗಿದ್ರೆ, ಎಷ್ಟೋ ಜನ ಗಂಡ್ಮಕ್ಳಿಗೆ ರಾಂಗ್ ಆಗಿ ತಿಳ್ಕೊಂಡಿರೋರಿಗೆ ಇದು ಅವರಿಗೆ ನಿಮ್ಮ ಕಮೆಂಟ್ ಮುಖಾಂತರ ಉತ್ತರ ಸಿಗ್ಲಿ. ಎಸ್, ಇರೋದನ್ನ ಹೇಳಿ ನೀವು. ಹಣ ಅಂದ್ರೆ ಹಣ, ಅಥವಾ ಈ ವಿಚಾರಗಳಂದ್ರೆ ಈ ವಿಚಾರಗಳು ಇರೋದನ್ನ ಹೇಳಿ. ಬಟ್ ಹಂಗಂತ ಹೇಳಿ ನಾನು ಯಾರ ಗಂಡ್ಮಕ್ಳ ಬಗ್ಗೆ ನೆಗೆಟಿವ್ ಮಾತಾಡಬೇಕು, ಹೆಣ್ಮಕ್ಳಿಗೆ ಪಾಸಿಟಿವ್ನು ಆ ಥರದ್ದಲ್ಲ. ಇರೋ ಫ್ಯಾಕ್ಟ್ನ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾರ ಪರಾನೂ ಅಲ್ಲ, ಬಿಕಾಸ್ ನಾನೊಬ್ಬ ಹುಡುಗ ಇರೋದ್ರಿಂದ ಇಲ್ಲಿಬ್ರು ಈಕ್ವಲ್ರೆ. ಸೊ ಇಲ್ಲಿ ನ್ಯಾಯವಾಗಿ ಏನದು ಫ್ಯಾಕ್ಟ್ ಆಗಿ ಇರುವಂಥದ್ದು ಮುಖ್ಯ ಆಗುತ್ತೆ ಅಷ್ಟೇ ಹೇಳಬಲ್ಲೆ ನಾನು. ಏನನ್ನಿಸ್ತು ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.